ಇದು ರಜನಿ ವ್ಲಾಗ್. ನೋಡ್ರಿ, ಟೈಮ್ 1:45 ಆಗೈತಿ. ನಾವೀಗ ಏನು ಮಾಡತ್ತೀವಿ ಅಂತಂದ್ರೆ, ಆ್ಯಕ್ಚುಲಿ ನಾವು ಹೆಂಗೆ ಕಾಣಿಸತ್ತೇವೆ ಹೇಳ್ರಿ. ಫಸ್ಟ್ ಈಗ ನಮ್ಮ ಶ್ರೇಯಾಂಕ್ ಹೆಂಗೆ ಕಾಣಿಸತ್ತಾನ ಅಂತ ಹೇಳಿ ನಾವೇನು ಮಾಡತ್ತೀವಿ ಅಂತಂದ್ರೆ, ಈಗ ಇನಾರ್ಬಿಟ್ ಮಾಲಿಗೆ ಹೊಂಟೇವಿ. ಯಾಕಂತಂದ್ರೆ ಅಲ್ಲಿ ಆಂಟಿ ಬರ್ತೇನಂತಂದರು. ಸೊ ಹೀಗಾಗಿ ಜಸ್ಟ್ ಸಡನ್ ಅವ್ರು ಹೇಳಿದ ತಕ್ಷಣ ನಾವು ಹೋಗಕ್ಕಂತ ರೆಡಿ ಆಗಿದ್ವಿ. ಶ್ರೇಯಾಂಕ್ ಹಾಯ್ ಹೇಳಿ ಎಲ್ಲರಿಗೂ. ಹಲೋ. ನಾವು ಎಲ್ಲುಂಟೀವಿ? ಮಾಲ್. ಸೊ ನಾವು ಮಾಲ್ಗೆ ಹೋಗಿ ಬರ್ತೀವಿ. ಅಲ್ಲಿ ಹೋದ್ಮೇಲೆ ಏನು ಅಂತ ಹೇಳಿ ಮಾಡ್ತೀವಿ. ಸಂಡೇ ಎಲ್ಲ ಸೊ ಫುಲ್ ಮನಿ ಎಲ್ಲ ಕ್ಲೀನ್ ಆಗೈತಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಕಾಲ್ ಬಂತು. ಸೊ ಅದಕ್ಕಂತಂದು ಹೇಳಿ ಹೊಂಟಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಶ್ರೇಯಾಂಕನ್ ಸೈಕಲ್. ಓಕೆ ಬಾಯ್. ಮಾಲ್ ಒಳಗೆ ಭೇಟಿ ಆಗೋಣಂತ. ಇವನಂತೂ ರೆಡಿಯಾಗಿ ನಿಂತ್ಕೊಂಡಾನ ಮಾಲ್ ಹೋಗಕ್ಕಂತ ಹೇಳಿ. ಓಕೆ ಬಂದೆ. ಲೇಟ್ ಆಗೋದಿಲ್ಲ ಹೋಗಕ್ಕೆ? ಇಲ್ಲ, ಚಲೋ. ನಾವೀಗ ಬಂದೀವಿ ಹುಬ್ಬಳ್ಳಿದ ಇನಾರ್ಬಿಟ್ ಮಾಲಿಗೆ. ಆ್ಯಕ್ಚುಲಿ ಇದು ಥರ್ಡ್ ಟೈಮ್ ನಾನು ಬರತ್ತಿದ್ದೆ ಈ ಮಾಲ್ಗೆ. ಹೀಗಾಗಿ ಶ್ರೇಯಾಂಕಗೂ ಇಲ್ಲಿದ್ದ ಲಿಫ್ಟು ಇದ್ರ ವೇ ಅದೆಲ್ಲ ಗೊತ್ತಾಗ್ಬಿಟ್ಟೈತಿ. ಸೊ ಆಂಟಿ ಆಲ್ರೆಡಿ ಬಂದು ಇಲ್ಲಿ ಕೂತ್ಕೊಂಡಿದ್ರು. ಪೃಥ್ವಿ ಬಂದಿದ್ಲು. ಅವ್ರ ಕಡೆಗೆ ಒಂದು ಸ್ವಲ್ಪ ಭೇಟಿ ಆದ್ವಿ. ಶ್ರೇಯಾಂಕ್ ಅಂತೂ ನಿಂತ್ಕೊಳಕ್ಕೆ ತಯಾರಿಲ್ಲ. ಅವನಿಗದು ಮಾಲ್ ನೋಡಿ ಇನ್ನೂ ಖುಷಿ ಆಗೈತಿ. ಅವ್ರು ನೋಡಿ ಖುಷಿ ಆಗೈತಿ ಅನ್ನೋದಕ್ಕಿಂತ ಮಾಲ್ ಒಳಗೆ ಗೇಮ್ ಝೋನಿಗೆ ಹೋಗ್ತೇವಲ್ಲ, ಸೊ ಅದಕ್ಕೆ ಭಾಳ ಒಂದು ಕ್ಯೂರಿಯಸ್ ಆಗಿ ಇದ್ದ. ಸೊ ಇದು ಇನಾರ್ಬಿಟ್ ಮಾಲ್. ಆಂಟಿ ಇದು ಫಸ್ಟ್ ಟೈಮ್ ಆಂಟಿ ಮತ್ತು ಪೃಥ್ವಿ ಇನಾರ್ಬಿಟ್ ಮಾಲ್ಗೆ ಬಂದಿದ್ದರು. ಸೊ ನಾವು ಬಂದೀವಿ ಇವತ್ತು ಇನಾರ್ಬಿಟ್ ಮಾಲ್ಗೆ. ನಮ್ಮ ಆಂಟಿ ಬಂದಾಳ. ಆಂಟಿ ಹಾಯ್ ಹೇಳಿ ಎಲ್ಲರಿಗೂ. ಹಾಯ್. ಓಕೆ, ನಾವೀಗ ಬಂದೇವಿ ಇನಾರ್ಬಿಟ್ ಮಾಲ್. ಭಾಳ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಬಂದಿದ್ದಿಲ್ಲ. ಸೊ ಇವ್ರು ಬಂದರು ಅಂತಂದು ಹೇಳಿ ನಾನು ಮಾಲಿಗೆ ಬಂದೆ. ಇಲ್ಲಿ ಮುಂದೆ ನೋಡ್ರಿ ನಮ್ಮ ಸಾಹೇಬ್ರು ಹೆಂಗೆ ಹೊಂಟಾರ ಅಂತ ಹೇಳಿ. ಮಾಲ್ ಅಂದ್ರೆ ಸಾಕು, ಹಿಂಗೆ ಓಡಾಡೋದೇ ಇರ್ತೈತಿ. ಇವ್ನು ಮಾಲ್ ಒಳಗೆ ನಿಂತ್ಕೊಳಂಗಿಲ್ಲ, ಬಿಟ್ಟರೆ ಬಿಟ್ಕೊಳಂಗಿಲ್ಲ, ಹಿಂಗೆ ಹೊಂಟ್ಬಿಡ್ತಾನೆ. ಏನಾಯ್ತು? ಏನು ಮಾಡ್ತಿ? ಏನು ಬೇಕಾ? ಐಸ್ ಕ್ರೀಮ್ ತಿನ್ನಲ್ಲ? ಏ ಬಾಯಿಲ್ಲದ ಶ್ರಯ್ಯೋ, ವೇಟ್ ಇಲ್ಲಿ ಬಾಯಿಲ್ಲದ ನೋಡಿಲ್ಲೇ. ಇಲ್ಲೇ ಏನದು ಶ್ರೈ? ಶೂಟ್ ಫೈನಲಿ ಇನಾರ್ಬಿಟ್ ಮಾಲ್ ಒಳಗೆ ಅವ್ನಿಗೆ ಬೇಕಾಗಿರೋದು ಅವ್ನಿಗೆ ಗಾಡಿ ಸಿಕ್ತು. ಫೈನಲಿ ಅದನ್ನು ತೊಗೊಳ್ಳೋವರೆಗೂ ಅವನೇನು ಬಿಟ್ಟಿಲ್ಲ ನಮಗೆ. ಅದನ್ನು ತೊಗೊಂಡಾದ್ಮೇಲೆ ವಾಪಸ್ ಅಲ್ಲಿಂದ ನಾವು ಸೌತ್ ಇಂಡಿಯಾ ಮಾಲ್ಗೆ ಹೋದ್ವಿ. ಸೊ ಹೋಗಿ ಬರೋಣ ಹಂಗೆ ಅಂತ ಅಂದ್ಕೊಂಡು. ಅದಕ್ಕಿಂತ ಮುಂಚೆ ಮಾಂಗಲ್ಯಾಗೂ ಹೋಗಿದ್ವಿ, ಬಟ್ ಅಲ್ಲಿದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೌತ್ ಇಂಡಿಯಾಗೆ ಹೋಗಿ ಬಂದಮೇಲೆ ಆಂಟಿ ಮತ್ತು ಪೃಥ್ವಿ ವಾಪಸ್ ಊರಿಗೆ ಹೋಗ್ತಾಯಿದ್ರು. ಸೊ ಅಲ್ಲೇ ಅವ್ರಿಗೆ ಬಾಯ್ ಮಾಡಿ ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಂದೊಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಮುಗಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಒಳಗೆ ವಚನ ಕಳಿಸೋದಿತ್ತು. ಸೊ ಅದು ವಚನನ ಹೇಳಿದ್ರಾತು ಅಂತಂದು ಹೇಳಿ
ವಚನ ಹೇಳಿದೆ ಮತ್ತು ಹಂಗನ ಅದರ ಭಾವಾರ್ಥ ಕೂಡ ಹೇಳಿದೆ. ಸೊ ಅದು ಹೇಳಿ ಮುಗಿಸಿ ಆದಮೇಲೆ ಮತ್ತು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್. ಆ್ಯಕ್ಚುಲಿ ರ್ಯಾಂಡಮ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ವ್ಲಾಗ್ ಜೊತೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.